guys, welcome back to my channel BUNTYEYEVIEW. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ಈ ವಿಡಿಯೋ ಏನದ್ರ ಬಗ್ಗೆ ಅಂತ ಮಾತಾಡೋಕ್ಕಿಂತ ಮುಂಚೆ ಬೇರೆ ಸ್ವಲ್ಪ ಮಾತಾಡೋದು ಏನು ಅಂದರೆ ಮ್ಯೂಸಿಕ್ ಬಗ್ಗೆ. ಮ್ಯೂಸಿಕ್ ಎಷ್ಟು ನಮ್ಮ ಲೈಫಲ್ಲಿ ಇನ್ಕಲ್ಕೇಟ್ ಆಗಿದೆ ಅಂದರೆ, ಸೊ ನೀವು ಯೋಚನೆ ಮಾಡ್ಬೋದು, ಟ್ರಾವೆಲಿಂಗ್ ಮಾಡಬೇಕಾದ್ರೆ ಈ ಮ್ಯೂಸಿಕ್ ಕೇಳ್ತೀವಿ. ಸಿ ವೆನೆವರ್ ವಿ ಫೀಲ್ ಬೋರ್ಡಮ್ ಅಂತ ಇಟ್ಟಾದಾಗ ದಿ ಒನ್ ಥಿಂಗ್ ದಟ್ ಕಮ್ಸ್ ಟು ಅವರ್ ಮೈಂಡ್ ಇಸ್ ಲಿಸನಿಂಗ್ ಟು ಮ್ಯೂಸಿಕ್ ಆರ್ ವಾಚಿಂಗ್ ಎನಿ ಆಫ್ ದಿಸ್ ಶೋಸ್. ಬಟ್ ನಾವು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಎಲ್ಲ ನಾವು ಫೋನಲ್ಲಿ ಇಟ್ಕೊಂಡು ಹೈ ವಾಲ್ಯೂಮಲ್ಲಿ, ಹೈ ಪಿಚ್ಚಲ್ಲಿ, ಫೋನ್ ಸ್ಪೀಕರಲ್ಲಿ ಮ್ಯೂಸಿಕ್ನ ಕೇಳೋಕ್ಕಾಗಲ್ಲ. ಸೊ ಅದಕ್ಕೆ ಅಂತ ಏನು ಮಾಡ್ತಿದ್ದೀವಿ, ವಿ ಆರ್ ವೇರಿಂಗ್ ಹೆಡ್ಫೋನ್ಸ್, TWS, neckbands, etc. ಸೊ ಇದೇನರ ಬಗ್ಗೆ ಅಂತ ಹೇಳೋದಾದರೆ, ಸಿ ದಿ ಎವಲ್ಯೂಷನ್ ಆಫ್ ದಿ ಇಯರ್ಫೋನ್ಸ್. ಮೊದಲೇನು ಮಾಡ್ತಿದ್ರು, ಮೊಬೈಲ್ ಕಂಪ್ನಿಯವರೇ ಅವ್ರ ಮೊಬೈಲ್ ಡಬ್ದಲ್ಲಿ ಒಂದು ವಯರ್ಡ್ ಇಯರ್ಫೋನ್ಸ್ ಬರ್ತಿದ್ರು. ಆ ವಯರ್ಡ್ ಇಯರ್ಫೋನ್ಸಲ್ಲೇ ಮತ್ತೊಂದು ಇವಲ್ಯೂಷನ್ ಬಂತು. ಏನು, ಒಂದು ಜಸ್ಟ್ ರೌಂಡಾಗಿ ಬರ್ತಿತ್ತು, ಮತ್ತು ಅದಾದಮೇಲೆ ಇಯರ್ ಬಡ್ಸ್ ಅಂತ ಬಂತು. ಸೊ ದಟ್ ಅದು ನಮ್ಮ ಕಿವಿಗೆ ಕಂಫರ್ಟಬಲ್ ಆಗಿ ಕುಂತ್ಕೊಳ್ಳಿ ಅಂತ. ದೆನ್ ಬರ್ತಾ ಲೇಟ್ಲಿ ಸಮ್ 2018, 2020 ನೆಕ್ ಬ್ಯಾಂಡ್ಸ್ ಗಾಟ್ ಇಂಟ್ರೊಡ್ಯೂಸ್. ನೆಕ್ ಬ್ಯಾಂಡ್ಸ್ ಅಂದರೆ ಇವಾಗ ನಾನು ಹಾಕ್ಕೊಂಡಿದ್ದೀನಿ ನೋಡಿ. ಸೊ ಔಟ್ಸೈಡ್ ಏರಿಯಾ, ಫೋನ್ ಸ್ವಲ್ಪ ದೂರ ಇದೆ, ಮೈಕ್ ಇದಾಗಬೇಕು ಅಂತ ಇದನ್ನು ಹಾಕ್ಕೊಂಡಿದ್ದೀನಿ, ಸೊ ದಟ್ ವಾಯ್ಸ್ ಕವರ್ ಆಗಲಿ ಅಂತ. ನೆಕ್ ಬ್ಯಾಂಡ್ಸ್ ಬಂತು. ನೆಕ್ ಬ್ಯಾಂಡ್ಸ್ ಆದಮೇಲೆ ಇನ್ನೊಂದು ಎವಲ್ಯೂಷನ್ ಬಂದಿದ್ದು TWS, ದಟ್ ಈಸ್ ಇಯರ್ ಬಡ್ಸ್. ಏನು, ಎರಡು ಚಿಕ್ಕದ ಇಯರ್ ಬಡ್ಸು ಹಾಕ್ಕೊಳ್ಳಿ, ವಯರ್ಲೆಸ್ಸು, ಎಲ್ಲಾದರೂ ಮಾತಾಡ್ಕೊಳ್ಳಿ, ಮ್ಯೂಸಿಕ್ ಕೇಳಿ ಅಂತ. ಅದರಲ್ಲೂ ಇವಾಗ ಕ್ರಿಯೇಟರ್ಸ್ ಅಂತ ಅವ್ರಿಗೆ ಬಂದರೆ, ಇವಾಗ ನನ್ನದೇ ಆದರೆ ವೆನ್ ಐ ಆಮ್ ಎಡಿಟಿಂಗ್ ದಿ ವಿಡಿಯೋ ಐ ಡೂ 3 checks. ಸೊ ಇಟ್ಸ್ ಲೈಕ್ ಒನ್, ನಾರ್ಮಲಿ ನಾನು ಕಂಪ್ಯೂಟ್ರಲ್ಲಿ ಪ್ಲೇ ಮಾಡಿದ್ರೆ ಸ್ಪೀಕರಲ್ಲಿ ಹೆಂಗೆ ಔಟ್ಪುಟ್ ಬರುತ್ತೆ ಸೌಂಡು, ಮತ್ತು ನಾನು ಹೆಡ್ಫೋನ್ಸ್ ಹಾಕ್ಕೊಂಡ್ರೆ ಹೆಂಗಿರುತ್ತೆ ಔಟ್ಪುಟ್ಟು, ದೆನ್ ಇಯರ್ಫೋನ್ಸ್ ಹಾಕ್ಕೊಂಡ್ರೆ ಹೆಂಗಿರುತ್ತೆ ಔಟ್ಪುಟ್ಟು, ಎಲ್ಲದಕ್ಕೂ 3 ಈಕ್ವಲ್ ಆಗಿರಬೇಕು ಅಂತ ನೋಡಿಕೊಂಡು ಅದ್ರ ಮೇಲೆ ವಾಲ್ಯೂಮ್ ಸೆಟ್ ಮಾಡಿ, ಆ ವಾಲ್ಯೂಮ್ ಸೆಟ್ ಆಗಿರೋದನ್ನು ರಿಲೀಸ್ ಮಾಡ್ತೀವಿ. ಸೊ ಸಿ ದ ಥಿಂಗ್ ಈಸ್, ಈಗ ಹೇಳೋಕ್ಕಾಗಲ್ಲ. ಸ್ವಲ್ಪ ಜನ ಹಂಗೆ ಮೊಬೈಲ್ ಸ್ಪೀಕರಲ್ಲಿ ನೋಡ್ತಾರೆ, ಸ್ವಲ್ಪ ಜನ ಹಾಗೆ ಹೆಡ್ಫೋನ್ಸ್ ಹಾಕ್ಕೊಂಡು ಕೇಳ್ತಾರೆ, ಸ್ವಲ್ಪ ಜನ ಹಂಗೆ TWS, ನೆಕ್ ಬ್ಯಾಂಡ್ಸ್ ಹಾಕ್ಕೊಂಡು ಕೇಳ್ತಾರೆ. ಸೊ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಚೆಕ್ ಹೌ ದೀಸ್ ಸೌಂಡ್ ಔಟ್ಪುಟ್ ಗೆಟ್ಸ್ ಟು ಯು. ಮ್ಯೂಸಿಕ್ ಬಗ್ಗೆ ಮಾತಾಡಿದ್ದಾಯಿತು, ಇಯರ್ಫೋನ್ಸ್ ಬಗ್ಗೆ ಮಾತಾಡಿದ್ದಾಯಿತು, ಇಯರ್ಫೋನ್ಸ್ ಎವಲ್ಯೂಷನ್ಸ್ ಬಗ್ಗೆನೂ ಮಾತಾಡಿದ್ದಾಯಿತು. ಬಟ್ ಈ ವಿಡಿಯೋ ಯಾಕೆ, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ದಿಸ್ ಇಸ್ ಮೈ ಫಸ್ಟ್ ಬ್ರ್ಯಾಂಡ್ ಕೊಲ್ಯಾಬ್. ನಾನು ಪೈಥಾನ್ ಆಡಿಯೋ ಅನ್ನೋ ಬ್ರ್ಯಾಂಡ್ ಜೊತೆ ಕೊಲ್ಯಾಬ್ ಆಗಿ ಅವ್ರ ಪ್ರಾಡಕ್ಟ್ನ ರಿವ್ಯೂ ಮಾಡೋದಕ್ಕೆ ಈ ವಿಡಿಯೋ ಮಾಡ್ತಿರೋದು. ಯಾವುದದು ಪ್ರಾಡಕ್ಟು ಏನು ತೋರಿಸ್ಲಿಲ್ಲ ನಿಮ್ಗೆ, ಆಲ್ರೆಡಿ ನಾನು ತೋರಿಸಿದೆ. ನೆಕ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ, ವಿಡಿಯೋ ದೂರ ಇದೆ, ಕ್ಯಾಮ್ರಾ ದೂರ ಇದೆ, ಸೊ ಅವರ ವಾಯ್ಸ್ ರೆಕಾರ್ಡ್ ಹಾಕೋದಕ್ಕೆ ನೆಕ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ. ದಿಸ್ ನೆಕ್ ಬ್ಯಾಂಡ್ ಇಸ್ ನಥಿಂಗ್ ಬಟ್ ದೇರ್ ಓನ್ ಪ್ರಾಡಕ್ಟ್, ಪೈಥಾನ್ ಆಡಿಯೋ. ಈ ಪೈಥಾನ್ ಆಡಿಯೋ ಸ್ಪೆಷಾಲಿಟಿ ಏನು, ಯಾರು ಇದು, ಎಲ್ಲೂ ಯಾವತ್ತೂ ಕೇಳಿಲ್ವಲ್ಲ, ಯಾವ ಸ್ಟಾರ್ಟಪ್ ಇದು? ದಿಸ್ ಇಸ್ ಅ ಸ್ಟಾರ್ಟಪ್. ಇದ್ರ ಸ್ಪೆಷಾಲಿಟಿ ಏನು ಗೊತ್ತಾ, ಇದು ಬ್ಯಾಂಗ್ಳೂರ್ ಬೇಸ್ಡ್ ಸ್ಟಾರ್ಟಪ್. ಹೌದು, ನೀವು ಕೇಳಿದ್ದು ಕರೆಕ್ಟು, ಇದು ಬ್ಯಾಂಗ್ಳೂರ್ ಬೇಸ್ಡ್ ಸ್ಟಾರ್ಟಪ್ಪು, ನಮ್ಮವ್ರದ್ದೇ ಕಂಟ್ರಿ ಕಂಪನಿ. ಸಪೋರ್ಟ್ ಮಾಡೋಣ ಅಂತ ನಾನು ಅವ್ರ ಜೊತೆ ಬ್ರ್ಯಾಂಡ್ ಕೊಲ್ಯಾಬ್ ಮಾಡ್ತಿದ್ದೀನಿ. ಈಗ ಪ್ರಾಡಕ್ಟ್ ಬಗ್ಗೆ ಬರೋಣ ಅಂತ ಹೇಳಿದ್ರೆ, ಪ್ರಾಡಕ್ಟು ನಾನು ಆಲ್ರೆಡಿ ಟೆಸ್ಟ್ ಮಾಡಿದ್ದೀನಿ. ಆ ಟೆಸ್ಟ್ ಮಾಡಾದಮೇಲೆ ನಾನು ಈ ವಿಡಿಯೋ ಮಾಡ್ತಿರೋದು. ಸೊ ಏನು ಅಂದ್ಕೊಂಬೇಡಿ, ಒಬ್ಬ ಕೊಲ್ಯಾಬ್ ಮಾಡ್ತಿದ್ದಾನೆ ಆಬ್ವಿಯಸ್ಲಿ ಪಾಸಿಟಿವ್ ಪಾಯಿಂಟ್ಸೇ ಹೇಳಬೇಕು, ಪಾಸಿಟಿವ್ ಪಾಯಿಂಟ್ಸೇ ಹೇಳ್ತಾನೆ ಈ ವಿಡಿಯೋದಲ್ಲಿ ಅಂತ ಏನಿಲ್ಲ. ನಾನು ಪ್ರಾಡಕ್ಟ್ನ ಆಲ್ರೆಡಿ ಟೆಸ್ಟ್ ಮಾಡಿದ್ದಾಯಿತು. ಟೆಸ್ಟ್ ಮಾಡಿದ್ಮೇಲೆ ನಾನು ಈ ವಿಡಿಯೋ ಮಾಡ್ತಿರೋದು. ಅದಕ್ಕೆ ನಾನು ಇದನ್ನೇ ಹಾಕ್ಕೊಂಡು ಈ ವಿಡಿಯೋನೂ ಮಾಡ್ತಿರೋದು, ಬಿಕಾಸ್ ವಾಯ್ಸ್ ಕರೆಕ್ಟಾಗಿ ಬರ್ತಿದೆ ಅನ್ನೋ ಒಂದೇ ಕಾರಣಕ್ಕೆ. ಇಲ್ಲ ಅಂದರೆ ನಾನು ಯಾವುದಾದ್ರೂ ಬೇರೆ ಇಯರ್ಫೋನ್ಸ್ ತೊಗೊಂಡ್ಬಂದು ಹಾಕ್ಕೊಂಡು ಅದರಲ್ಲಿ ರೆಕಾರ್ಡ್ ಮಾಡಿ ಈ ಪ್ರಾಡಕ್ಟ್ ರಿವ್ಯೂ ಬಗ್ಗೆ ಮಾತಾಡ್ಬೋದಿತ್ತು. ಬಟ್ ಇರ್ಬೋದು, ಸ್ವಲ್ಪ ಆಚೆ ಕಡೆ ಇರೋ ನಾಯ್ಸಸ್ಸು ರೆಕಾರ್ಡ್ ಆಗ್ತಿರ್ಬೋದು. ಬಟ್ ವೆಬ್ಸೈಟ್ ಲಿಂಕು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಅವ್ರದ್ದು ಬೇರೆ ಪ್ರಾಡಕ್ಟ್ಸು ಚೆಕ್ ಮಾಡ್ಬೋದು. ಬಟ್ ನಾವು ಫಸ್ಟು ಇದ್ರ ಬಗ್ಗೆ ಮಾತಾಡೋಣ. ಇವಾಗ ಹಾಕ್ಕೊಂಡಿರೋ ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ. ಇವಾಗ ನಾನು ಹಾಕ್ಕೊಂಡಿರೋ ಪ್ರಾಡಕ್ಟ್ ಬಂದು ಪೈಥಾನ್ ಆಡಿಯೋ ಅವ್ರದ್ದು ಪಲ್ಸ್ ಅನ್ನೋ ಪ್ರಾಡಕ್ಟ್. ದಿಸ್ ಈಸ್ ದಿ ಎಂಟ್ರಿ ಲೆವೆಲ್ ನೆಕ್ ಬ್ಯಾಂಡ್ ಅವ್ರದ್ದು. ಅದನ್ನೇ ನಾನು ರಿವ್ಯೂ ಮಾಡ್ತಿರೋದು. ಎಂಟ್ರಿ ಲೆವೆಲ್ ನೆಕ್ ಬ್ಯಾಂಡ್, ದಿಸ್ ಇಸ್ ದಿ ಲೈಕ್ ಅಫೋರ್ಡಬಲ್ ನೆಕ್ ಬ್ಯಾಂಡ್ ದಟ್ ಯು ಕುಡ್ ಫೈಂಡ್ ಇನ್ ದೇರ್ ವೆಬ್ಸೈಟ್. ಸೊ ನಾನು ಹೇಳ್ಬೋದು, ನಿಮಗೆ ಸೌಂಡ್ ಕ್ವಾಲಿಟಿ ಏನು 2,000 ಕೊಡ್ತೀರಾ ಅಷ್ಟು ಥರ ಬರುತ್ತೆ ಅಂತ ಹೇಳಲ್ಲ. ಎಸ್, but they are providing you the neck bands at most affordable prices, bro. And
So that price, the sound quality they are offering is excellent. Okay. ಅದಾದಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಥರ ನೀವು ಒಂದ್ಸಲಿ ಹಾಕ್ಕೊಂಡು ಮ್ಯೂಸಿಕ್ ಕೇಳ್ತಿದ್ದೀರಾ ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ತುಂಬ ಚೆನ್ನಾಗಿದೆ. ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಇಲ್ಲ, ಬಟ್ ಒಂದು ರೇಂಜ್ಗೆ ನಿಮಗೆ ಔಟ್ಸೈಡ್ ನಾಯ್ಸಸ್ಸು ಕವರ್ ಮಾಡುತ್ತೆ. ಸೊ ಮ್ಯೂಸಿಕ್ನ ನೀವು ಆರಾಮಾಗಿ ಕೇಳ್ಬೋದು. ನೆಕ್ಸ್ಟ್ ಇದ್ರ ಫೀಚರ್ಸ್ ಬಗ್ಗೆ ಬರೋಣ ಅಂದ್ಕೊಂಡ್ರೆ, ಮೋಸ್ಟ್ ಆಫ್ ದಿ ಫೀಚರ್ಸ್ ನೀವು ಆಲ್ರೆಡಿ ನೆಕ್ಬ್ಯಾಂಡ್ಸ್ ಯೂಸ್ ಮಾಡ್ತಿದ್ದೀರಲ್ಲ, ಎಲ್ಲ ಅದೇ ಫೀಚರ್ಸು. ಜಸ್ಟ್ ದಟ್ ಇದಕ್ಕೊಂದು ವಾಟರ್ ಪ್ರೂಫ್ ರೇಟಿಂಗ್ ಅಂತ ಇಲ್ಲ, ಬಟ್ ದಿ ಕಂಪ್ನಿ ಕ್ಲೈಮ್ ದಟ್ ದೇ ಹ್ಯಾವ್ ಸ್ವೆಟ್ ರೆಸಿಸ್ಟೆಂಟ್. ಸೊ ನೀವು ಜಿಮ್ಗೆ ಹಾಕೊಂಡು ಹೋದಾಗ ಸ್ವೆಟ್ ಆಗಿ ಅದಕ್ಕೇನಾದರೂ ಆಗತ್ತೆ ಅನ್ನೋ ಟೆನ್ಷನ್ ಇಲ್ಲ. ಪ್ರಾಡಕ್ಟ್ ಬಗ್ಗೆ ಮಾತಾಡೋದಾದರೆ ನೋಡಿ, ಇಲ್ಲಿ ಆಲ್ರೆಡಿ ಒಂದು ಸೈಡ್ ಅವ್ರದ್ದು ಕಂಪ್ನಿ ನೇಮ್ ಕಾಣಿಸ್ತಿದೆ ಇಲ್ಲೇ ನಿಮಗೆ, ಪೈಥಾನ್ ಆಡಿಯೋ. ಸೊ ದಿಸ್ ಪ್ರಾಡಕ್ಟ್ ಇಸ್ ಪಲ್ಸ್. ಆಮೇಲೆ ಇದು ನೆಕ್ ಬ್ಯಾಂಡು, ಇದು ಮೋಸ್ಟ್ಲಿ ಒಂದು ಫೈಬರ್ ಥರ ಇದೆ, ಪ್ಲಸ್ ಇದು ಪ್ಲಾಸ್ಟಿಕ್ ಬಿಲ್ಡು. ಆಮೇಲೆ ವಯರ್ಸ್ ಆದರೆ ವಯರ್ಸ್ ಕ್ವಾಲಿಟಿ ಚೆನ್ನಾಗಿದೆ, ವರ್ಕ್ ಆಗುತ್ತೆ, ಏನು ಕಟ್ ಆಗುತ್ತೆ ಅನ್ನೋ ಭಯ ಇಲ್ಲ. ದೆನ್ ಬಂದರೆ ಇಯರ್ಬಡ್ಸ್ ಇದು ಮ್ಯಾಗ್ನೆಟಿಕ್ ನೋಡಿ, ಮ್ಯಾಗ್ನೆಟ್ ಚೆನ್ನಾಗಿದೆ. ಬಟ್ ಏನಂದರೆ ಇದರಲ್ಲಿ ಪಾಸ್ ಆ್ಯಂಡ್ ಪ್ಲೇ ಫಂಕ್ಷನಾಲಿಟಿ ಇಲ್ಲ, ಅಂದರೆ ಇದು ಕನೆಕ್ಟ್ ಆಗಿದ ತಕ್ಷಣ ಪಾಸ್ ಆಗುತ್ತೆ ಆ ಥರ ಇಲ್ಲ. ಮ್ಯಾಗ್ನೆಟ್ ಕ್ವಾಲಿಟಿನೂ ಚೆನ್ನಾಗಿದೆ. ಏನಕ್ಕೆ ಅಂದರೆ ನೀವು ಎಲ್ಲಾದರೂ ಯಾರ ಹತ್ರನಾದರೂ ಮಾತಾಡಬೇಕು ಅಂದಾಗ ಕಿವಿಯಿಂದ ತೆಗ್ದಾಗ ಇದು ತಿರ್ಗಾ ಹಿಂಗೆ ಅಲ್ಲಾಡಲ್ಲ, ನೀಟಾಗಿ ಬಂದು ಕುಂತ್ಕೊಂಡು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಸೊ ಇದು ಪ್ರಾಡಕ್ಟ್ ಆದರೆ ಸಖತ್ತಾಗಿದೆ ಕಣ್ರಿ. ಏನಾದರೂ ಕಟ್ ಆಗುತ್ತೆ ಅದು ಇದು ಅನ್ನೋ ಭಯ ಇಲ್ಲ. ಇಲ್ಲಿ ನೋಡೋದಾದರೆ ನೋಡಿ, ಪವರ್ ಆನ್ ಆ್ಯಂಡ್ ಆಫ್ ಬಟನ್, ಇದನ್ನು ಒತ್ತಿಟ್ಕೊಂಡ್ರೆ ಇಲ್ಲೊಂದು ಬ್ಲೂ ಕಲರ್ ಲೈಟ್ ಬರುತ್ತೆ ನೋಡಿ. ಆ ಬ್ಲೂ ಕಲರ್ ಲೈಟ್ ಬಂತು ಅಂದರೆ ಪೇರಿಂಗ್ ಮೋಡಿಗೆ ರೆಡಿ ಆಗಿದೆ ಅಂತ ಅರ್ಥ. ನೀವು ಪೇರ್ ಮಾಡಿದ ತಕ್ಷಣ ಟಕ್ ಅಂತ ಪೇರ್ ಆಗುತ್ತೆ, ಪಲ್ಸ್ ಅಂತ ಬರುತ್ತೆ. ತಿರ್ಗಾ ಅದೇ ಒತ್ತಿಟ್ಕೊಂಡ್ರೆ ಸೊ ಇವಾಗ ಬ್ಲೂಟೂತ್ ಆಫ್ ಆಗಿದೆ ಅಂತ. ಇಲ್ಲಿ ನೋಡೋದಾದರೆ ಚಾರ್ಜಿಂಗ್ ಪೋರ್ಟು, ಮೈಕ್ರೋ USB ಚಾರ್ಜಿಂಗ್ ಪೋರ್ಟು, ಅವರೇ ಒಂದು ಕೇಬಲ್ ಕೊಡ್ತಾರೆ, ಟೈಪ್ 8 ಟು ಮೈಕ್ರೋ USB. ಆಮೇಲೆ ಇದೇ ಈ ಕಡೆ ಬಂದರೆ ಪ್ಲಸ್ ಆ್ಯಂಡ್ ಮೈನಸ್. ಸೊ ಇದು ಎರಡು ಫಂಕ್ಷನಾಲಿಟಿ ವರ್ಕ್ ಮಾಡುತ್ತೆ. ಒಂದು ನಿಮ್ಮ ವಾಲ್ಯೂಮ್ ಕಂಟ್ರೋಲು ಆಗುತ್ತೆ, ಇನ್ನೊಂದು ಲಾಂಗ್ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ರೆ ವಾಲ್ಯೂಮ್ ಕಂಟ್ರೋಲ್ ಆಗುತ್ತೆ. ಇದು ಪ್ಲಸ್ ಮೈನಸ್ ಹಂಗೆ ಒತ್ತುತ್ತೀರಾ ಅಂದರೆ ನೆಕ್ಸ್ಟ್ ಟ್ರ್ಯಾಕು ಪ್ರೀವಿಯಸ್ ಟ್ರ್ಯಾಕು ಹೋಗೋ ಥರ ಹಂಗೆ ವರ್ಕ್ ಆಗುತ್ತೆ ಇದು ಪ್ಲಸ್ ಮೈನಸ್ಸು. ಸೊ ಇಲ್ಲೇ ಪವರ್ ಬಟನು, ಇದರಲ್ಲಿ ಇದು ಒಂದು ಸೈಡು ನಾರ್ಮಲ್ ಏನಿಲ್ಲ, ಅವ್ರದ್ದು ಕಂಪ್ನಿ ಬ್ರ್ಯಾಂಡಿಂಗ್ ಪೈಥಾನ್ ಆಡಿಯೋ. ಸೊ ಈ ಪ್ರಾಡಕ್ಟ್ ಮೇಲೆ ನನ್ನ ಟೇಕ್ ಏನಂದರೆ, ಇಟ್ಸ್ ಅ ಬ್ಯಾಂಗ್ಳೂರ್ ಬೇಸ್ಡ್ ಸ್ಟಾರ್ಟಪ್, ನಮ್ಮದೇ ಕಂಪ್ನಿ, ಸಪೋರ್ಟ್ ಮಾಡೋಣ ಬನ್ನಿ. ದೇ ಆರ್ ಪ್ರೊವೈಡಿಂಗ್ ದಿ ನೆಕ್ ಬ್ಯಾಂಡ್ಸ್ ಅಟ್ ಮೋಸ್ಟ್ ಅಫೋರ್ಡಬಲ್ ಪ್ರೈಸಸ್. ಆ್ಯಸ್ ಸೆಡ್ ಅವ್ರದ್ದು ಆಲ್ರೆಡಿ ನಾನು ಅಟ್ಯಾಚ್ ಮಾಡಿರ್ತೀನಲ್ಲ, ಅದರಲ್ಲಿ ನೋಡೋದಾದರೆ ನೋಡಿ ಎಷ್ಟು ಪ್ರಾಡಕ್ಟ್ ಲಿಂಕ್ ಅವ್ರ ಪೈಥಾನ್ ಆಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ಸಪೋರ್ಟ್ ಮಾಡೋಣ. ಸೊ ಗೈಸ್, ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರೋ ಲಿಂಕಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಈ ಸ್ಕ್ರೀನ್ ಮೇಲೆ ಅಪಿಯರ್ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ. ನಿಮಗೆ ಶಿಪ್ಪಿಂಗ್ ಚಾರ್ಜಸ್ಸು 0 ಆಗುತ್ತೆ. ಯೂಶ್ವಲಿ ಶಿಪ್ಪಿಂಗ್ ಚಾರ್ಜಸ್ಸು 50 ಇರುತ್ತೆ. ಜಸ್ಟ್ ಯೂಸ್ ಮೈ ಕೂಪನ್ ಕೋಡ್ ವಿಚ್ ಈಸ್ ಅಪಿಯರಿಂಗ್ ಆನ್ ದಿ ಸ್ಕ್ರೀನ್, ದೆನ್ ದ ಶಿಪ್ಪಿಂಗ್ ಚಾರ್ಜಸ್ ವುಡ್ ಬಿ ನಿಲ್ ಫಾರ್ ಯು. ಸೊ ಈ ಬ್ಯಾಂಗ್ಳೂರ್ ಬೇಸ್ ಸ್ಟಾರ್ಟಪ್ನ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಸಿ ಯು, ಟಾಟಾ, ಬಾಯ್ ಬಾಯ್.